ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪೋಸ್ಟ್ ಆಫೀಸ್ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ ಈ ಪಾಸ್ಬುಕ್ ಸೇವೆನ ಜಾರಿಗೆ ತಂದಿದ್ದಾರೆ. ಈ ಪಾಸ್ಬುಕ್ ಏನಪ್ಪ ಅಂತಂದರೆ ನೀವು ಈ ಪಾಸ್ಬುಕ್ ಅಂದರೆ ನೀವು ಆನ್ಲೈನ್ ಮುಖಾಂತರ ಇವಾಗ ನಿಮಗೂ ಕೂಡ ಗೊತ್ತಿದೆ, ಎಷ್ಟೋ ಬ್ಯಾಂಕ್ಗಳಲ್ಲಿ ಅವ್ರವ್ರದ್ದೇ ಸಪ್ರೇಟ್ ಆ್ಯಪ್ಗಳನ್ನ ಮಾಡ್ಕೊಂಡಿರ್ತಾರೆ. ಸೊ ಆ್ಯಪ್ ಮೂಲಕ ನೀವು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಆಗಿರ್ಬೋದು, ನಿಮ್ಮ ಟ್ರಾನ್ಸಾಕ್ಷನ್ಸ್ ಬಗ್ಗೆ ಆಗಿರ್ಬೋದು, ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನ ನೋಡ್ಕೋಬೋದು. ಅದೇ ರೀತಿ ಪೋಸ್ಟ್ ಆಫೀಸಲ್ಲೂ ಕೂಡ ನಿಮ್ದೇನಾರು ಅಕೌಂಟ್ ಇದೆ, ನೀವು ಬೇರೆ ಯಾವ್ದಾದ್ರು ಸುಕನ್ಯಾ ಸಮೃದ್ಧಿ ಯೋಜನೆನೇ ಆಗಿರ್ಬೋದು, PPF ಅಕೌಂಟ್ ಆಗಿರ್ಬೋದು, ಸೊ ನೀವು ಈ ಥರ ಏನಾರ ಮಾಡಿಸ್ಕೊಂಡಿದ್ದೀರಾ ಅಂದರೆ ನೀವು ಇನ್ಮೇಲೆ ಆನ್ಲೈನಲ್ಲೇ ನೀವು ಚೆಕ್ ಮಾಡ್ಕೋಬೋದು. ಹಾಗೆ ನೀವು ಮಿನಿ ಸ್ಟೇಟ್ಮೆಂಟ್ನ ಕೂಡ ಅದರಲ್ಲಿ ತೆಕ್ಕೋಬೋದು ಅಂದ್ಬಿಟ್ಟು ಅಪ್ಡೇಟ್ ಬಂದಿದೆ. ಇದೆಲ್ಲದ್ರ ಬಗ್ಗೆ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಸಂಪೂರ್ಣವಾಗಿ ನೋಡಿ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಆವಾಗ ನಿಮಗೆ ಹೊಸ ನ್ಯೂಸ್ ಬಂದಾಗ, ಹೊಸ ವಿಡಿಯೋ ಅಪ್ಡೇಟ್ ಆದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ನಾನು ಈಗಾಗಲೇ ರೇಷನ್ ಕಾರ್ಡ್ ಬಗ್ಗೆ ಆಗಿರ್ಬೋದು, ಅಥವಾ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಹಣ 22ನೇ ಕಂತಿನ ಹಣ ಇನ್ನೂ ಯಾರ ಖಾತೆಗೂ ಬಂದಿಲ್ಲ, ಯಾಕೆ ಬಂದಿಲ್ಲ, ಯಾವಾಗ ಬರುತ್ತೆ, ಪ್ರತಿಯೊಂದನ್ನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ನನ್ನ ಹಿಂದಿನ ವೀಡಿಯೋಸ್ನ ಚೆಕ್ ಮಾಡಿದ್ರೆ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈಗ ಪೋಸ್ಟ್ ಆಫೀಸಲ್ಲೂ ಕೂಡ ಈ ಪಾಸ್ಬುಕ್ಕನ್ನು ಸೇವೆನ ಜಾರಿಗೆ ತಂದಿದ್ದಾರೆ. ಏನದು ಈ ಪಾಸ್ಬುಕ್ ಅಂದರೆ, ಇದು ಒಂದು ಆನ್ಲೈನ್, ಇವಾಗ ನೀವು ಹೊರಗಡೆ ಬ್ಯಾಂಕ್ಗಳಲ್ಲೂ ಕೂಡ ಹೋದರೆ ಅವ್ರದ್ದೇ ಆ ಬ್ಯಾಂಕ್ಗಳದ್ದು ಆ್ಯಪ್ ಇರುತ್ತೆ. ಆ್ಯಪ್ ಮೂಲಕ ನೀವು ಪ್ರತಿಯೊಂದನ್ನು ಕೂಡ ಇನ್ಫಾರ್ಮೇಷನ್ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೋಬೋದು. ಅದೇ ರೀತಿ ಈ ಪಾಸ್ಬುಕ್ ಮುಖಾಂತರ ನೀವು ಪೋಸ್ಟ್ ಆಫೀಸಲ್ಲಿ ನಿಮ್ಮ ಖಾತೆಗಳದ್ದಾಗಿರ್ಬೋದು, ಸೇವಿಂಗ್ಸ್ ಅಕೌಂಟ್ ಆಗಿರ್ಬೋದು, PPF ಆಗಿರ್ಬೋದು, ಅಥವಾ ನೀವೇನಾದರೂ ಸುಕನ್ಯಾ ಸಮೃದ್ಧಿ ಯೋಜನೆ ಅದೊಂದೇ ಅಲ್ಲ, ಸಾಕಷ್ಟು ನಿಮ್ದೇನಾದ್ರು ಅಕೌಂಟ್ ಬೇರೆ ಯಾವ್ದಾದ್ರು ಯೋಜನೆದು ಹಣ ತಗೋತಿರ್ತೀರ, ಪ್ರತಿಯೊಂದನ್ನು ಕೂಡ ನೀವು ಆ ಪೋರ್ಟಲಲ್ಲಿ ಚೆಕ್ ಮಾಡ್ಕೋಬಹುದು. ನೀವು ಪೋಸ್ಟ್ ಆಫೀಸ್ನ POSB ಪೋರ್ಟಲ್ ಮುಖಾಂತರ ನೀವು ನಿಮ್ಮ ಮೊಬೈಲ್ ನಂಬರ್ನ ಅಲ್ಲಿ ಮೆನ್ಷನ್ ಮಾಡಿ, ಅಲ್ಲಿ ಕೆಳಗಡೆ ಕ್ಯಾಪ್ಚಾ ಇರುತ್ತೆ. ಸೊ ನೀವು ಆ ಕ್ಯಾಪ್ಚಾನ ಮೆನ್ಷನ್ ಮಾಡಿದ್ರೆ ನಿಮಗೆ ಆ ಪೋರ್ಟಲಲ್ಲಿ ಲಾಗಿನ್ ಆಗುತ್ತೆ, POSB ಪೋರ್ಟಲಲ್ಲಿ. ಸೊ ಅಲ್ಲಿ ಲಾಗಿನ್ ಆದಮೇಲೆ ನೀವು ನಿಮ್ಮ ಅಕೌಂಟ್ ನಂಬರ್ ಆಗಿರ್ಬೋದು, ಅಥವಾ ನಿಮ್ಮ ಬ್ರ್ಯಾಂಚು, ನಿಮ್ಮದು ಡೀಟೇಲ್ಸ್ನೆಲ್ಲ ನೀವು ಅಲ್ಲಿ ಎಂಟರ್ ಮಾಡಿದರೆ ನಿಮ್ಮದು ಏನು ಅಕೌಂಟ್ ಇರುತ್ತೆ, ನಿಮ್ಮದು ಯಾವ್ಯಾವ ಸ್ಕೀಮಲ್ಲಿ ಅಪ್ಲೈ ಮಾಡಿದ್ದೀರಾ, ಏನೇನು ಅಂತ ಅನ್ನೋದನ್ನ ಪ್ರತಿಯೊಂದು ಕೂಡ ನೀವು ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದು. ಹಾಗೆ ನೀವು ಆ ಪೋರ್ಟಲ್ ಮುಖಾಂತರ ಮಿನಿ ಸ್ಟೇಟ್ಮೆಂಟ್ನ ಕೂಡ ಚೆಕ್ ಮಾಡ್ಬೋದು. ಇಷ್ಟು ಅಮೌಂಟ್ ಡೆಬಿಟ್ ಮಾಡಿದ್ದೀನಿ, ಕ್ರೆಡಿಟ್ ಮಾಡಿದ್ದೀನಿ, ಪ್ರತಿಯೊಂದನ್ನು ಕೂಡ ಇನ್ನು ಮುಂದೆ ಬೇರೆ ಬ್ಯಾಂಕ್ಗಳಲ್ಲಾಗಿರ್ಬೋದು, ಈಗ ಫೋನ್ಪೇ, ಗೂಗಲ್ ಪೇ ಎಲ್ಲ ಹೇಗೆ ಯೂಸ್ ಮಾಡ್ತಿರೋ ಆ ಪೋರ್ಟಲ್ನು ಕೂಡ ನೀವು ಆರಾಮಾಗಿ ಮೊಬೈಲಲ್ಲೇ ಕೂತ್ಕೊಂಡು ಮನೆಯಲ್ಲಿ ಚೆಕ್ ಮಾಡ್ಕೋಬೋದು. ಈ ಒಂದು ಹೊಸ ಚೇಂಜಸ್ನ ಪೋಸ್ಟ್ ಆಫೀಸ್ ಕಡೆಯಿಂದ ಜಾರಿಗೆ ತಂದಿದ್ದಾರೆ. ಐ ಹೋಪ್ ನಿಮಗೆ ಹೆಲ್ಪ್ಫುಲ್ ಆಯಿತು, ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ಇನ್ನೇನೇ ಡೌಟ್ ಇದ್ದರೂ ಖಂಡಿತ ನೀವು ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗಿ ಕೇಳಿದ್ರೆ ನಿಮ್ಗಲ್ಲಿ ಇನ್ನೂ ಡೀಟೇಲ್ ಆಗಿ ನಿಮಗೆ ಮಾಹಿತಿನ ತಿಳಿಸ್ತಾರೆ. ಈ ವಿಡಿಯೋದಿಂದ ಮಾಹಿತಿ ಸಿಕ್ತು, ಇಷ್ಟ ಆಯಿತು, ಇನ್ಫಾರ್ಮೇಟಿವ್ ಇದೆ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.